ಇದರ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರೋದು. ಯಾಕಂತಂದ್ರೆ ಯುದ್ಧ ವಿರಾಮದ ಬಗ್ಗೆಯೂ ಕೂಡ ಇಲ್ಲಿಯವರೆಗೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಇರಾನ್ ವಿರುದ್ಧ ಕಾರ್ಯಾಚರಣೆಗೆ ಅಮೆರಿಕ ಸಿದ್ಧತೆ ಮಾಡಿಕೊಳ್ತಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇರಾನ್ನ ಮೂಲಸೌಕರ್ಯವನ್ನು ಗುರಿಯಾಗಿರಿಸಿ ದಾಳಿ ಮಾಡೋದಕ್ಕೆ ಅಮೆರಿಕ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇದರ ಮಧ್ಯೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟ್ರುತ್ ಅಲ್ಲಿ ಹಾಕ್ತಾ ಇರುವಂತ ಒಂದೊಂದು ಪೋಸ್ಟ್ಗಳು ಕೂಡ ಕುತೂಹಲ ಕಾರಣ ಆಗ್ತಾ ಇದೆ. ನಿನ್ನೆ ಒಂದು ಪೋಸ್ಟ್ ಹಾಕಿದ್ದಾರೆ ಅವರು, ಚಂಡಮಾರುತ ಬರಲಿದೆ, ಆ ಚಂಡಮಾರುತವನ್ನ ಯಾರಿಗೂ ಕೂಡ ತಡೆಯೋದಕ್ಕಾಗಲ್ಲ. ಅಮೆರಿಕದ ಪತ್ರಿಕೆಗಳು ವರದಿ ಮಾಡಿದ್ದಾವೆ, ಅಮೆರಿಕ ಇರಾನ್ನ ಮೇಲೆ ಚುಟುಕು ದಾಳಿ ಮಾಡುವಂತ ಸಾಧ್ಯತೆ ಇದೆ, ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಅಮೆರಿಕ ಮಾಡಿಕೊಳ್ತಿದೆ. ಹಾರ್ಮೋಸ್ ನಿಯಂತ್ರಣಕ್ಕೆ ಪ್ಲಾನ್ ಮಾಡ್ತಾ ಇದೆ ಅಮೆರಿಕ. ಹಾರ್ಮೋಸ್ ಜಲಸಂಧಿಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತ ಪ್ಲಾನ್ ಅಲ್ಲಿ ಅಮೆರಿಕ ಇದೆ. ಈಗ ಅಮೆರಿಕ ಹಾರ್ಮೋಸ್ ಜಲಸಂಧಿಗೆ ದಿಗ್ಬಂಧನವನ್ನು ವಿಧಿಸಿದೆ. ಅದರಿಂದಾಗಿ ಇರಾನ್ಗೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ಇನ್ನು ಕಾರ್ಯಾಚರಣೆಗೂ ಕೂಡ ಅಮೆರಿಕ ಮುಂದಾಗ್ತಿದೆ ಅನ್ನೋ ಮಾಹಿತಿ ನೀವು ನೋಡ್ತಾ ಇದ್ದೀರಿ. ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರುವಂತ ಒಂದೊಂದು ಪೋಸ್ಟ್ಗಳು ಕೂಡ, ಒಂದು ಕೈಯಲ್ಲಿ ಮೆಷಿನ್ ಗನ್ ಹಿಡ್ಕೊಂಡಿದ್ದಾರೆ, AI ಫೋಟೋ, ಅದು ಕೈಯಲ್ಲಿ ಮೆಷಿನ್ ಗನ್ ಹಿಡ್ಕೊಂಡಿರುವಂತ ಫೋಟೋ. ಇನ್ನೊಂದು ಚಂಡಮಾರುತ ಬರುತ್ತೆ, ದ ಸ್ಟಾರ್ಮ್ ಈಸ್ ಕಮಿಂಗ್ ಅನ್ನುವಂಥದ್ದನ್ನ ಪೋಸ್ಟ್ ಮಾಡಿದ್ದಾರೆ. ಯಾರೂ ಕೂಡ ಅದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಯಾವಾಗ ಬಂದಿದೆ ಪೋಸ್ಟ್ ಅಂತಂದ್ರೆ, ಅಮೆರಿಕದ ಪತ್ರಿಕೆಗಳು ಅಮೆರಿಕ ಯುದ್ಧಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡಿಕೊಳ್ತಿದೆ ಅನ್ನುವಂಥ ವರದಿಯನ್ನು ಪ್ರಕಟಿಸಿದ ಬೆನ್ನಿಗೆ ಡೊನಾಲ್ಡ್ ಟ್ರಂಪ್ ಅವರು ಈ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅಲ್ಲಿಗೆ ಯುದ್ಧಕ್ಕೆ ಬೇಕಾದಂಥ ಸಿದ್ಧತೆಯನ್ನ ಅಮೆರಿಕ ಮಾಡಿಕೊಳ್ತಿದೆ ಅಂತ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿರತವಾಗಿರುವಂಥ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಅವರು ಅಮೆರಿಕಾದಿಂದ ದೂರ ಶ್ರೇಣಿಯ ಕ್ಷಿಪಣಿಗಳನ್ನು ಕಳಿಸ್ಕೊಡೋದಕ್ಕೆ ತಿಳಿಸಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ. ದೂರ ಶ್ರೇಣಿಯ ಕ್ಷಿಪಣಿಗಳನ್ನು ಕಳಿಸ್ಕೊಡಿ ಅಂತ. ಇದೆಲ್ಲವೂ ಕೂಡ ಯುದ್ಧ ಮತ್ತೊಂದು ಆಯಾಮಕ್ಕೆ ಹೋಗುವಂತ ಮುನ್ಸೂಚನೆಯ ರೀತಿಯಲ್ಲಿ ಕಾಣ್ತಾ ಇರೋದು. ಇನ್ನು ಯುದ್ಧ ತೀವ್ರಗೊಳ್ಳುವಂತ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಅಥವಾ ಮತ್ತೆ ದಾಳಿಯ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ $111 ಪರ್ ಬ್ಯಾರಲ್ ತಲುಪಿದೆ. ಬ್ರೆಂಟ್ ಕ್ರೂಡ್ನ ರೇಟ್ ಇದು ಇವತ್ತಿನದ್ದು, $111 ಪರ್ ಬ್ಯಾರಲ್. ಒಂದು ಬ್ಯಾರಲ್ ಅಂತಂದ್ರೆ 159 ಲೀಟರ್ನಷ್ಟು ಕಚ್ಚಾ ತೈಲ. $111, 70 ಇದ್ದಿದ್ದು $111ಗೆ ತಲುಪಿದೆ. ಯುದ್ಧಕ್ಕೂ ಮೊದಲು $70 ಇತ್ತಿದು, ಈಗ $111ಗೆ ಬಂದು ತಲುಪಿದೆ. ಅಲ್ಲಿಗೆ ಭಾರತದ ತೈಲ ಕಂಪನಿಗಳು ಕೂಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ, ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ಇವತ್ತಲ್ಲ ನಾಳೆ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಏರಿಕೆಯಾಗಬಹುದು ಅನ್ನುವಂಥ ಆತಂಕ ಸೃಷ್ಟಿಯಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ಗಮನಿಸ್ತಾ ಇದೆ. ಪೆಟ್ರೋಲ್ನ ರೇಟು ಕೂಡ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಬಹುದು. ಇವತ್ತು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ರೇಟ್ ಜಾಸ್ತಿ ಎಷ್ಟಾಯಿತು ಅನ್ನೋದನ್ನು ನೋಡಿದಿರಿ ನೀವು. ಪೆಟ್ರೋಲ್ ಡೀಸೆಲ್ನ ದರವೂ ಕೂಡ ಏರಿಕೆಯಾಗಬಹುದು. ಯಾಕಂತಂದ್ರೆ ತೈಲ ಕಂಪನಿಗಳು ನಷ್ಟ ಅನುಭವಿಸ್ತಾ ಇದ್ದಾವೆ. ಕ್ರೂಡ್ ಆಯಿಲ್ನ ಪ್ರೈಸ್ ಜಾಸ್ತಿ ಆಗಿರೋದು, ಓಷನ್ ಫ್ರೈಟ್ ಜಾಸ್ತಿ ಆಗಿದೆ. ಅಂದರೆ ಭಾರತ ಕ್ರೂಡ್ ಆಯಿಲನ್ನು ತರಿಸಿಕೊಳ್ಳುವಂಥ ಮಾರ್ಗ ಈಗ ಹಾರ್ಮೋಸ್ ಅನ್ನು ಬಿಟ್ಟು ನಾವು ಬೇರೆ ದಾರಿಯನ್ನು ಹಿಡಿದಿದ್ದೀವಿ, ಅದರ ಓಷನ್ ಫ್ರೈಟು ಜಾಸ್ತಿ ಇದೆ. ಸಾಗರ ಪ್ರಯಾಣ ದರ ಅಥವಾ ಅದನ್ನ ಗೂಡ್ಸ್ ಟ್ರಾನ್ಸ್ಪೋರ್ಟ್ ದರ, ಸಾಗರ ಟ್ರಾನ್ಸ್ಪೋರ್ಟ್ ದರ, ಓಷನ್ ಫ್ರೈಟ್ ಇದು ಕೂಡ ಜಾಸ್ತಿ ಆಗಿದೆ. ಇದೆಲ್ಲದರ ಪರಿಣಾಮ ತೈಲ ಕಂಪನಿಗಳ ಮೇಲೆ ಬೀಳ್ತಾ ಇರೋದು. ಒಂದು ಕಡೆ ವಿಮಾನಯಾನ ಸಂಸ್ಥೆಗಳು ಕೂಡ ದರ ಕಡಿಮೆ ಮಾಡಿ ನಾವು ನಷ್ಟ ಅನುಭವಿಸ್ತಾ ಇದ್ದೀವಿ, ಹಿಂಗೆ ಆದರೆ ನಾವು ವಿಮಾನ ಪ್ರಯಾಣವನ್ನು ನಿಲ್ಲಿಸಬೇಕಾದಂಥ ಸ್ಥಿತಿ ಬರುತ್ತೆ ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಯುದ್ಧ ನಿಲ್ಲದೆ ಹೋದರೆ, ಯುದ್ಧ ಇನ್ನಷ್ಟು ತೀವ್ರಗತಿಯನ್ನು ತಲುಪಿದರೆ ಭಾರತ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಅನುಭವಿಸುವಂತ ಮುನ್ಸೂಚನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.